ಕಮರ್ಷಿಯಲ್ ಸಿನಿಮಾ ಎಲ್ಲರೂ ಮಾಡ್ತಾರೆ, ಆದರೆ ದೇಶಕ್ಕೋಸ್ಕರ ನಮ್ಮ ಊರಿಗೋಸ್ಕರ ಮಾಡಬೇಕು ಅಂತ ನೀತಿಗಳಂತ ಸಿನಿಮಾ ಈ ಪೆದ್ದಿ. ಇದ್ರಲ್ಲಿ ಏನಾಗಿದೆ ಅಂದರೆ ನಾವೆಲ್ಲರೂ ಕಮರ್ಷಿಯಲ್ ಸಿನಿಮಾ ಮಚ್ಚು ಲಾಂಬು ಅದು ಇದು ಎಲ್ಲ ನೋಡ್ತೀವಿ. ಆದರೆ ರಾಮಚರಣ್ ಅವರು ಜೀವನದಲ್ಲೇ ಅವ್ರು ಇಷ್ಟು ನಾನು ಎಲ್ಲ ಸಿನಿಮಾ ನೋಡ್ತೀನಿ. ಆದರೆ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಇದ್ರೊಳಗೆ. ನ್ಯಾಷನಲ್ ಲೆವೆಲ್ ಅವ್ರು ಬೇಡ ಅಂದ್ರೂ ಕೂಡ ಹುಡ್ಕೊಂಡ್ಬರ್ತಿತ್ತು, ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದ್ರ ಜೊತೆ ಶಿವಣ್ಣಂದು ಅವ್ರದ್ದು ಕಾಂಬಿನೇಷನ್ನು 2,000 ಜನ ಶಿವಣ್ಣ ಅದು ಮಾಡ್ರು ಇಲ್ಲಿ ಮಾಡ್ರು ಅಂತ ಹೇಳ್ತಾರೆ. ಆದರೆ ಶಿವಣ್ಣಂದು ಅವ್ರದ್ದು ಕಾಂಬಿನೇಷನ್ ನೋಡೋಕ್ಕೆ ಕನ್ಸಾಲ್ದು. ದೇವರನ್ನ ಹೇಳ್ತೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಬ್ಬರದ್ದು ಪರ್ಫಾರ್ಮೆನ್ಸ್ ನೋಡ್ಬೇಕು, ನೀವು ಆ ಖುಷಿ ನೋಡಬೇಕು. ಸಿನಿಮಾ ನಾವೆಲ್ಲರೂ ನೋಡ್ತೀವಿ, ಸಿನಿಮಾ ಮನೋರಂಜನೆ ಎಲ್ಲರೂ ಕೊಡ್ತಾರೆ. ಆದರೆ ಒಂದು ಉತ್ತಮ ಸಿನಿಮಾ ಮನೋರಂಜನೆ ಮಾಡೋದು, ಕಲ್ತಾಣ ಮಾಡೋದು, ಮಚ್ಚುಲಾಂಗ್ ಕೊಡೋದು, ಸಮಾಜಕ್ಕೆ ಕೆಟ್ಟ ಸಂದೇಶ ಕೊಡೋದು ಎಲ್ಲರೂ ಮಾಡ್ತಾರೆ. ಉತ್ತಮವಾದ ಸಂದೇಶ ಮನೋರಂಜನೆ ಜೊತೆ ಉತ್ತಮವಾದ ಸಂದೇಶ ಕೊಡುವಂತ ಸಿನಿಮಾ ಪೆದ್ದಿ. ದಯವಿಟ್ಟು ಎಲ್ಲರೂ ನೋಡಿ. ನಾಳೆ ಕನ್ನಡ ರಿಲೀಸ್ ಆಗ್ತಿದೆ, ಯಾಕೆಂದ್ರೆ ಹೆಮ್ಮೆ ಪಡ್ಬೇಕು ನಾವು. ಕನ್ನಡ ರಿಲೀಸ್ ಆಗ್ತಿದೆ. ಶಿವನ್ನು ಕನ್ನಡದಲ್ಲೇ ವೈಟ್ ಅಪ್ ಮಾಡಿದ್ದಾರೆ, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇಂಟರ್ವಲ್ ಟೈಮಲ್ಲಿ ಇಂಟರ್ವಲ್ ಆದ್ಮೇಲೆ ಆಸ್ಪತ್ರೆ ಸೀನ್ ಒಂದಿದೆ ನೋಡಿ, ಆಸ್ಪತ್ರೆ ಸೀನ್ ಒಂದಿದೆ, ಅಲ್ಲಿ ನೋಡಿ ರಾಮಚರಣ್ ಆಕ್ಟಿಂಗು ಎಕ್ಸ್ಟ್ರಾರ್ಡಿನರಿ ಮಾಡೋರು. ಅರ್ಥ ಸಖತ್ತ ಮಾಡೋರೆ. ಅವ್ರ ಸಿನಿಮಾದಲ್ಲಿ ಎಷ್ಟೋ ಕಮರ್ಷಿಯಲು, ಡ್ಯಾನ್ಸು, ಫೈಟ್ ಎಲ್ಲರೂ ನೋಡಿರ್ತೀರಾ. ಇಲ್ಲಿ ಪ್ಯಾಕೇಜ್ ಇದೆ, ಎಲ್ಲರೂ ಇದೆ. ಅದ್ರ ಜೊತೆಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಭಾವನಾತ್ಮಕವಾದ ಪರ್ಫಾರ್ಮೆನ್ಸ್ ಇದೆ. ನಿಜವಾಗ್ಲೂ ಎಕ್ಸ್ಪ್ರೆಷನ್, ಅವ್ರ ಎಕ್ಸ್ಪ್ರೆಷನ್ ನೋಡಿದ್ರೆ ನಿಮ್ಗೆ ಅಳು ಬಂದ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಮಾಡೋರೆ. ನಿಜವಾಗ್ಲೂ ಚೆನ್ನಾಗಿ ಮಾಡೋರೆ. ಪವನ್ ಕಲ್ಯಾಣ್ ಬಗ್ಗೆ ಹೇಳ್ಬೇಕಾ? ಪವನ್ ಕಲ್ಯಾಣ್ ಎಲ್ಲರಿಗೂ ಗೊತ್ತಿದೆ. ಆಂಧ್ರ ಪ್ರದೇಶ ಆಯ್ತಲ್ರಿ, ಅಪ್ಪು ಸರ್ ಪವರ್ ಸ್ಟಾರ್ ಅಲ್ಲೇ. ನಾವು ಸ್ನೇಹ ಬಾಂಧವ್ಯದಿಂದ ಇದ್ದೀವಿ, ಇದೇ ತರ ಪ್ರೀತಿಯಿಂದ ನಾವು ಇಂಡಿಯನ್ಸ್ ಎಲ್ಲರೂ ಕೂಡ ಸ್ನೇಹದಿಂದ ಇದ್ದೀವಿ. ಎಲ್ಲರೂ ಚೆನ್ನಾಗಿರೋಣ. ನಾವು ನಮ್ಮ ಭಾಷೆ ನಾವು ಎಷ್ಟು ಪ್ರೀತಿಸ್ತೀವೋ, ನಮ್ಮ ಕನ್ನಡನೂ ಅದೇ ಥರ ಆರಾಧನೆ ಮಾಡ್ತೀವಿ. ನಮ್ಮ ಸ್ನೇಹಿತರು ಎಲ್ಲರೂ ಕೂಡ ನೋಡಿ, ಅವ್ರು ಎಷ್ಟೇ ತೆಲುಗಿದ್ರು ಕೂಡ ಕನ್ನಡ ಸಿನಿಮಾಗೆ ನೋಡ್ತಾರೆ, ಸಿನಿಮಾನು ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ಆದ್ರಿಂದ ನಾವು ಈ ಸಿನಿಮಾ ಬಂದಿದ್ದೀವಿ. ಓಕೆ, ನಾವು ಇಲ್ಲಿ ಬೆಂಗಳೂರಲ್ಲಿ ಕನ್ನಡ ರಿಲೀಸ್ ಆಗುತ್ತೆ, ತೆಲುಗು ರಿಲೀಸ್ ಆಗುತ್ತೆ, ತಮಿಳ್ ರಿಲೀಸ್ ಆಗುತ್ತೆ, ಎಲ್ಲರೂ ನೋಡ್ತೀವಿ, ಎಲ್ಲ ಪ್ರೀತಿ ಮಾಡ್ತೀವಿ. ಆದರೆ ಕನ್ನಡನ ಎಲ್ಲರೂ ಆರಾಧನೆ ಮಾಡ್ತಾರೆ, ಇದು ಸತ್ಯ. ಮಾತ್ರ ಒಳ್ಳೆ ಉತ್ತಮವಾದ ಸಂದೇಶವಾದ ಸಿನಿಮಾ. ಕನ್ನಡವೇ ನಿತ್ಯ. ಯಾಕೆಂದ್ರೆ ಇಲ್ಲಿರೋರು ಎಲ್ಲರೂ ಕೂಡ ಎಲ್ಲ ಆಂಧ್ರದಿಂದ ಬಂದು ಇಲ್ಲ ಬೆಂಗಳೂರಲ್ಲೇ ಇರೋದು, ಬೆಂಗಳೂರಲ್ಲೇ ಊಟ ಮಾಡ್ತಾರೆ, ಬೆಂಗಳೂರಲ್ಲೇ ಕೆಲಸ ಮಾಡ್ತಾರೆ. ಆದ್ರೂ ಕೂಡ ಇವ್ರು ತೆಲುಗು ಸಿನಿಮಾನ ಆರಾಧನೆ ಮಾಡ್ತಾರೆ, ಕನ್ನಡನೂ ಕೂಡ ಅಣ್ಣವ್ರೆ ಪ್ರೀತಿಯಿಂದ ಚಿರಂಜೀವಿ ಸರ್ ಹೇಳಿದ್ದಾರೆ ಅವ್ರನ್ನ ಅಣ್ಣವ್ರನ್ನ ಆ ಡಿಸಿಪ್ಲಿನು, ಆ ಸಿಂಪ್ಲಿಸಿಟಿ ನೋಡಿ ನಾನು ಫಾಲೋ ಮಾಡ್ತೀನಿ. ಅಣ್ಣವ್ರಿಗೆ ಮಾಡೋ ಚಿರಂಜೀವಿ ಸರ್ಗೆ ಮುತ್ಕೊಟ್ಟವ್ರೆ. ಅದೇ ನೀವು ಇಲ್ಲಿ ನೋಡ್ಬೋದು, ರಾಮಚರಣ್ಗೆ ಆ ಶಿವಣ್ಣ ಮುತ್ಕೊಟ್ಟವ್ರೆ. ಮತ್ತೆ ಇಲ್ಲಿ ನೋಡಿ ಒಂದು ಸೀನಲ್ಲಿ ಒಂದು ಹಾಡಲ್ಲಿ ನೋಡಿ, ಇಬ್ರು ಒಂದು ಇಂಡಸ್ಟ್ರಿ ಹೇಳ್ತೀನಿ ಕೇಳಿ. ಇಲ್ಲಿ ಶ್ರೀದೇವಿ ಮಗಳು, ಕಮಲ್ ಹಾಸನ್ ಮಗಳು, ಚಿರಂಜೀವಿ ಮಗ, ಕಾಂಬಿನೇಷನ್ ಏನ್ರಿ ಅದು? ಯಾರು ಊಹೆ ಮಾಡಿದ್ದೀರಾ? ಸೂಪರ್ ಕಾಂಬಿನೇಷನ್. 3 ಜನ ಇಲ್ಲಿ ಅಣ್ಣವ್ರ ಮಗ ಶಿವಣ್ಣನೂ ಇದ್ದಾರೆ, 4 ಜನ. ಏನ್ ಖುಷಿನ್ರಿ. ಈ ಭಾಗ್ಯ ನಾವು ಕಣ್ಣಿಂದ ನೋಡ್ಕೋಬೇಕು. ಯಂಗ್ಸ್ಟರ್ಸ್ಗಳು ಇವಾಗ ನೋಡ್ತಾ ಇದ್ದೀರಿ, ನೀವು ಈ ಜನಾಂಗ ನೋಡ್ತಿದ್ದೀರಾ, ಈ ತಲೆಮಾರು ಮಕ್ಕಳು ತಲೆಮಾರು. ನಾವು ಅಣ್ಣವ್ರನ್ನ, ಚಿರಂಜೀವಿನ, ಕಮಲ್ ಹಾಸನ್ ನೋಡಿದವರು ಅವ್ರ ಮಕ್ಕಳು ನೋಡಿದ್ರು, ಅದು ಖುಷಿ ಆಯ್ತು ನಮ್ಗೆ. ನಿಜವಾಗ್ಲೂ ಒಳ್ಳೆ ಸಿನಿಮಾ, ದಯವಿಟ್ಟು ನೋಡಿ. ಈಗ ಯಾವ್ದು ಕಟ್ ಮಾಡಬೇಡಿ, ದಯವಿಟ್ಟು ಕರೆಕ್ಟಾಗಿ ಹಾಕಿದ್ನೆಲ್ಲ ಎಪಿಸೋಡ್ ಮಾಡಿ. ಒಳ್ಳೆ ಸಿನಿಮಾ, ದಯವಿಟ್ಟು ನೋಡಿ. ಥ್ಯಾಂಕ್ ಯು ವೆರಿ ಮಚ್.